ನೆಲದೊಳಗೆ ಚಿನ್ನ, 78 ಕಡೆ ಭೂಮಿ ಕೊರೆಯೋದಕ್ಕೆ ಸಿದ್ಧತೆ. ಕರ್ನಾಟಕಕ್ಕೆ ಮತ್ತೊಂದು ಕೆಜಿಎಫ್. ನಮಸ್ಕಾರ ಸ್ನೇಹಿತರೆ, ನಮಗೆ ಚಿನ್ನದ ನಾಡು, ಬಂಗಾರದ ಭೂಮಿ ಅಂದ್ರೆ ತಕ್ಷಣ ನೆನಪಾಗೋದು ಕೋಲಾರ, ನಮ್ಮ ಹೆಮ್ಮೆಯ ಕೆಜಿಎಫ್. ಆದ್ರೆ ಈ ಜಾಗಕ್ಕೆ ಈಗ ನಮ್ಮ ಏಲಕ್ಕಿ ಕಂಪಿನ ನಾಡು, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಕೂಡ ಎಂಟ್ರಿ ಕೊಡ್ತಿದ್ಯಾ ಅನ್ನೋ ದೊಡ್ಡ ಚರ್ಚೆ ಶುರುವಾಗಿದೆ. ಕಾರಣ, ಹಾವೇರಿ ಜಿಲ್ಲೆಯಲ್ಲಿ ಈಗ ಬೃಹತ್ ಚಿನ್ನದ ಬೇಟೆ ಆರಂಭವಾಗಿದೆ. ಒಂದ್ ಕಡೆ ಬಸಾಪುರ ಮತ್ತು ಸುರುಳೇಶ್ವರ ಅರಣ್ಯ ಪ್ರದೇಶದಲ್ಲಿ ಸುಮಾರು 347 ಹೆಕ್ಟೇರ್ ಜಾಗದಲ್ಲಿ ಮಣ್ಣು ಪರೀಕ್ಷೆಗೆ ಪರ್ಮಿಷನ್ ಸಿಕ್ಕಿದೆ. ಅಂದ್ರೆ ಭೂಮಿಯನ್ನ ಬರೋಬ್ಬರಿ 78 ಕಡೆ ಆಳವಾಗಿ ಕೊರೆದು ಚಿನ್ನ ಹುಡುಕೋ ಕೆಲಸ ಶುರುವಾಗ್ತಿದೆ. ಇನ್ನೊಂದ್ ಕಡೆ ಹಲವು ವರ್ಷಗಳಿಂದ ಪೆಂಡಿಂಗ್ ಇದ್ದ ಗಾಣಜೂರು ಚಿನ್ನದ ಗಣಿ ಯೋಜನೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಶೀಘ್ರ ಗಣಿಗಾರಿಕೆ ಆರಂಭವಾಗೋ ಸೂಚನೆ ಸಿಗ್ತಿದೆ. ಇದರ ಜೊತೆಗೆ ಇಡೀ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಜಾಗಗಳಲ್ಲಿ ಚಿನ್ನದ ಶೋಧ ತೀವ್ರಗೊಂಡಿದೆ. ಹಾಗಿದ್ರೆ ಹಾವೇರಿ ರಾಜ್ಯಕ್ಕೆ ಮತ್ತೊಂದು ಚಿನ್ನದ ಗಣಿ ಆಗ್ತಿದ್ಯಾ? ಬಯಲು ಸೀಮೆ ನಾಡಲ್ಲಿ ಇದ್ದಕ್ಕಿದ್ದಂತೆ ಬಂಗಾರದ ಬೇಟೆ ಶುರುವಾಗಿರೋದು ಯಾಕೆ? ಅಷ್ಟಕ್ಕೂ ಹಾವೇರಿ ನೆಲದೊಳಗೆ ಎಷ್ಟು ಚಿನ್ನ ಅಡಗಿದೆ? ಮೈನಿಂಗ್ ಶುರುವಾಗೋದು ಯಾವಾಗ? ಎಲ್ಲವನ್ನ ಈ ವರದಿಯಲ್ಲಿ ಹೇಳ್ತೀವಿ. ವಿಡಿಯೋನ ಕಡೆ ತನಕ ನೋಡಿ. 347 ಹೆಕ್ಟೇರ್, 78 ಬೋರ್ವೆಲ್, ಏಲಕ್ಕಿ ನಾಡಲ್ಲಿ ಚಿನ್ನದ ಶೋಧ. ಸ್ನೇಹಿತರೆ, ಹಾವೇರಿ ಉತ್ತರ ಮತ್ತು ದಕ್ಷಿಣ ಕರ್ನಾಟಕವನ್ನ ಬೆಸೆಯೋ ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಈ ಜಿಲ್ಲೆಯ ಹೆಸರು ಕೇಳಿದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಏಲಕ್ಕಿ ಹೂಮಾಲೆಯ ಘಮಘಮ ಮತ್ತು ಜಗತ್ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ. ಭಕ್ತ ಕನಕದಾಸರು, ಸಂತ ಶಿಶುನಾಳ ಶರೀಫರು, ವರಕವಿ ಸರ್ವಜ್ಞರಂತಹ ಶರಣರು ನಡೆದಾಡಿದಂತಹ ವರದ ತುಂಗಭದ್ರೆಯಂತ ಪವಿತ್ರ ನದಿ ಹರಿಯುವಂತಹ ಈ ಪುಣ್ಯಭೂಮಿ ಮೂಲತಃ ಒಂದು ಕೃಷಿ ಪ್ರಧಾನ ಪ್ರದೇಶ. ಆದ್ರೆ ಇಂಥದ್ದೊಂದು ಮಣ್ಣಿನ ಕೆಳಗೆ ಅಪಾರ ಪ್ರಮಾಣದ ಚಿನ್ನ ಅಡಗಿರೋದು ಈಗ ಬಯಲಾಗ್ತಿದೆ. ಇತ್ತೀಚೆಗಷ್ಟೇ ರಾಜ್ಯ ಅರಣ್ಯ ಇಲಾಖೆ ಒಂದು ಮಹತ್ವದ ಆದೇಶ ಹೊರಡಿಸಿದೆ. ಕುಂದೂರು ಗೋಲ್ಡ್ ಮೈನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಖಾಸಗಿ ಕಂಪನಿಗೆ ಚಿನ್ನದಾದಿರು ಪತ್ತೆ ಹಚ್ಚೋ ಜವಾಬ್ದಾರಿ ಕೊಟ್ಟಿದೆ. ಅದರ ಪ್ರಕಾರ ಹಾವೇರಿ ಜಿಲ್ಲೆಯ 5 ಪ್ರಮುಖ ಗ್ರಾಮಗಳಾದ ಗುಡ್ಡದ ಹೊನ್ನತಿ, ಬಸಾಪುರ, ಸುರುಳೇಶ್ವರ, ತಿಮ್ಮಾಪುರ ಮತ್ತು ಜೋಯಿಸರಹಳ್ಳಿ ಅರಣ್ಯ ವ್ಯಾಪ್ತಿಯಲ್ಲಿ ಬರೋಬ್ಬರಿ 347 ಹೆಕ್ಟೇರ್ ಪ್ರದೇಶದಲ್ಲಿ ಚಿನ್ನದ ಶೋಧ ಮಾಡೋಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಪರ್ಮಿಷನ್ ಪ್ರಕಾರ ಈ 347 ಹೆಕ್ಟೇರ್ ಕಾಡಿನಲ್ಲಿ ಒಟ್ಟು 78 ಕಡೆ ಬೋರ್ವೆಲ್ ತರಹ ಭೂಮಿಯನ್ನ ಕೊರೆಯೋದಕ್ಕೆ ಸಿದ್ಧತೆ ನಡೆದಿದೆ. ಹೀಗೆ ಕೊರೆದು ತೆಗೆದ ಮಣ್ಣು ಮತ್ತು ಕಲ್ಲುಗಳನ್ನ ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಪ್ರತಿಯೊಂದು ಟನ್ ಮಣ್ಣಿಗೆ ಎಷ್ಟು ಗ್ರಾಂ ಚಿನ್ನ ಸಿಗ್ಬೋದು ಅನ್ನೋದನ್ನ ಲೆಕ್ಕ ಹಾಕ್ತಾರೆ. ಯಾಕೆ ಈ ತರ ಕೊರಿಬೇಕು? ಯಾಕಂದ್ರೆ ಭೂಮಿಯೊಳಗೆ ಚಿನ್ನ ಯಾವತ್ತೂ ದೊಡ್ಡ ಗುಡ್ಡೆಯಾಗಿ ಒಂದೇ ಕಡೆ ಬಿದ್ದಿರಲ್ಲ. ಬದಲಿಗೆ ಭೂಮಿಯಾಳದ ಬಂಡೆಗಳ ಮಧ್ಯೆ ಬಿರುಕುಗಳಲ್ಲಿ ಸಣ್ಣ ಸಣ್ಣ ಕಣಗಳ ರೂಪದಲ್ಲಿ ಸೇರ್ಕೊಂಡಿರುತ್ತೆ. ಹೀಗಾಗಿ ಈ 78 ಬೋರ್ವೆಲ್ಗಳನ್ನ ಕೊರೆದು ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿದ್ರೆ ಅಲ್ಲಿನ ಮಣ್ಣಿನಲ್ಲಿ ಎಷ್ಟರ ಮಟ್ಟಿಗೆ ಚಿನ್ನ ಇದೆ ಅನ್ನೋದು ಸೈಂಟಿಫಿಕ್ ಆಗಿ ಗೊತ್ತಾಗುತ್ತೆ. ಒಂದ್ ವೇಳೆ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿ ಕಮರ್ಷಿಯಲ್ ಆಗಿ ಮೈನಿಂಗ್ ಮಾಡಬಹುದು ಅಂತ ಪ್ರೂವ್ ಆದ್ರೆ ಮುಂದಿನ ಪ್ರಕ್ರಿಯೆಗಳು ಶುರುವಾಗುತ್ತೆ. ಗಣಿ ಇಲಾಖೆ ನಿಯಮಗಳ ಪ್ರಕಾರ ಯಾವುದೇ ಮೈನಿಂಗ್ ಶುರುವಾಗೋಕ್ಕೂ ಮುನ್ನ G4, G3, G2 ಮತ್ತು G1 ಅಂತ 4 ಹಂತಗಳಿರುತ್ತೆ. ಈ ಭಾಗದಲ್ಲಿ ಈಗ ನಡೀತಿರೋದು ಆರಂಭಿಕ ಹಂತದ ಅಂದ್ರೆ G4 ಮತ್ತು G3 ಸಮೀಕ್ಷೆ. ಗಾಣಜೂರು ಚಿನ್ನಕ್ಕೆ ಸುಪ್ರೀಂ ಗ್ರೀನ್ ಸಿಗ್ನಲ್. ಗಾಣಜೂರಿನಲ್ಲಿ ಚಿನ್ನದ ಹುಡುಕಾಟ ಸುಮಾರು 2 ದಶಕಗಳ ಹಿಂದೆನೇ ಶುರುವಾಗಿತ್ತು. 2009ರಲ್ಲೇ ಡೆಕ್ಕನ್ ಎಕ್ಸ್ಪ್ಲೋರೇಷನ್ ಸರ್ವಿಸಸ್ ಕಂಪನಿಗೆ ಗಾಣಜೂರು ಪ್ರದೇಶದಲ್ಲಿ ಪ್ರಾಸ್ಪೆಕ್ಟಿಂಗ್ ಲೈಸೆನ್ಸ್ ಸಿಕ್ಕಿತ್ತು. ಅಂದ್ರೆ ಚಿನ್ನ ಹುಡುಕೋಕೆ ಪರ್ಮಿಷನ್ ಸಿಕ್ಕಿತ್ತು. ಡೆಕ್ಕನ್ ಗೋಲ್ಡ್ ಮೈನ್ಸ್ ಸುದೀರ್ಘ ಸರ್ವೆ ಮಾಡಿ ಈ ಮಣ್ಣಿನಲ್ಲಿ ಭಾರೀ ಪ್ರಮಾಣದ ಚಿನ್ನದ ನಿಕ್ಷೇಪ ಇದೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ಪ್ರೂವ್ ಕೂಡ ಮಾಡಿತ್ತು. ಅಷ್ಟೇ ಅಲ್ಲ, ಮುಂದೆ ಈ ಪ್ರಾಜೆಕ್ಟ್ಗೆ ಡೆಫಿನಿಟಿವ್ ಫೀಸಿಬಿಲಿಟಿ ಸ್ಟಡಿ ಕೂಡ ಮಾಡಲಾಯಿತು. ಅಂದ್ರೆ ಇಲ್ಲಿ ಚಿನ್ನ ಇದೆಯಾ ಅನ್ನೋ ಪ್ರಶ್ನೆಯಿಂದ ಇದನ್ನ ಮೈನಿಂಗ್ ಮಾಡಿ ಕಮರ್ಷಿಯಲ್ ಆಗಿ ಆಪರೇಟ್ ಮಾಡಬಹುದು ಅನ್ನೋ ಹಂತಕ್ಕೂ ಗಾಣಜೂರು ಪ್ರಾಜೆಕ್ಟ್ ಹೋಗಿತ್ತು. ಆದ್ರೆ 2015ರಲ್ಲಿ ಒಂದು ದೊಡ್ಡ ಲೀಗಲ್ ಪ್ರಾಬ್ಲಮ್ ಎದುರಾಯಿತು. ಕೇಂದ್ರ ಸರ್ಕಾರ MMDR ಕಾಯ್ದೆಗೆ ಅಂದ್ರೆ ಮೈನಿಂಗ್ ಕಾಯ್ದೆಗೆ ದೊಡ್ಡ ತಿದ್ದುಪಡಿ ತಗೊಂಡ್ಬಂತು. ಯಾರೇ ಮೈನಿಂಗ್ ಮಾಡಬೇಕಿದ್ರೂ ಹರಾಜು ಅಂದ್ರೆ ಆಕ್ಷನ್ ಮೂಲಕನೇ ಬರಬೇಕು ಅಂತ ಹೊಸ ಕಾನೂನು ಹೇಳ್ತು. ಇದರಿಂದ 2015ಕ್ಕೂ ಮುಂಚೆ ಮೈನಿಂಗ್ ಲೀಸ್ ಪಡೆಯೋ ಪ್ರಕ್ರಿಯೆಯಲ್ಲಿದ್ದ ಹಲವು ಪ್ರಾಜೆಕ್ಟ್ಗಳು ಹೊಸ ಕಾನೂನಿನಡಿ ಯಾವ ಸ್ಥಿತಿಗೆ ಬರುತ್ತೆ ಅನ್ನೋ ದೊಡ್ಡ ಲೀಗಲ್ ಪ್ರಶ್ನೆಯಾಯಿತು. ಗಾಣಜೂರು ಪ್ರಾಜೆಕ್ಟ್ ಕೂಡ ಇದೇ ಕಾನೂನು ಗೊಂದಲದಲ್ಲಿ ಸಿಲುಕಿತು. ಗಾಣಜೂರಿಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರದ ಗಣಿ ಸಚಿವಾಲಯದ ಮಟ್ಟದಲ್ಲಿ ಹಲವು ಅಪ್ರೂವಲ್ಗಳು ನಡೆದಿದ್ವು. 2015ರಲ್ಲೇ ಕರ್ನಾಟಕ ಸರ್ಕಾರದಿಂದ
ಗಾಣಜೂರು ಮೈನಿಂಗ್ ಲೀಸ್ಗೆ ಸಂಬಂಧಿಸಿದಂತೆ ಪ್ರಯರ್ ಅಪ್ರೂವಲ್ ಕೂಡ ಸಿಕ್ಕಿತ್ತು. ಆದರೆ ನಂತರ ಕೇಂದ್ರದ ಗಣಿ ಸಚಿವಾಲಯ ಆ ಅಪ್ರೂವಲ್ ಅನ್ನ ತಡೆಹಿಡಿಯುವಂತೆ ಕರ್ನಾಟಕ ಸರ್ಕಾರಕ್ಕೆ ಸೂಚಿಸಿತು. ಇದರಿಂದ ಪ್ರಾಜೆಕ್ಟ್ ಮತ್ತೆ ಕಗ್ಗಂಟಿಗೆ ಬಿತ್ತು. ಈ ವಿಚಾರದ ಬಗ್ಗೆ ಡೆಕ್ಕನ್ ಗೋಲ್ಡ್ ಮೈನ್ಸ್ ಕರ್ನಾಟಕ ಹೈಕೋರ್ಟ್ಗೂ ಹೋಯಿತು. 2020ರಲ್ಲಿ ಹೈಕೋರ್ಟ್ ತೀರ್ಪು ಕಂಪನಿಗೆ ಒಂದಷ್ಟು ಲೀಗಲ್ ಸಪೋರ್ಟ್ ಕೂಡ ಕೊಡ್ತು. ಆದರೆ ಗಾಣಜೂರು ಮೈನಿಂಗ್ ಲೀಸ್ ವಿಷಯ ಸಂಪೂರ್ಣವಾಗಿ ಬಗೆಹರಿದಿರಲಿಲ್ಲ. ಇದರಿಂದ ಭೂಮಿಯೊಳಗೆ ಚಿನ್ನ ರೆಡಿ ಇದ್ರೂ ಈ ಪ್ರಾಜೆಕ್ಟ್ ಕೋರ್ಟ್ ಕಚೇರಿ ಅಂತ 10 ವರ್ಷಗಳ ಕಾಲ ಪೆಂಡಿಂಗ್ ಬಿದ್ದಿತ್ತು. ಆದರೆ ಈಗ ಇದೇ ವರ್ಷ ಜೂನ್ 9ಕ್ಕೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿದೆ. ಹೊಸ ರೂಲ್ಸ್ ಬರೋದಕ್ಕೂ ಮುಂಚೆನೆ ಎಲ್ಲಾ ಪ್ರಕ್ರಿಯೆ ಮುಗಿಸಿದವ್ರಿಗೆ ಹೊಸ ರೂಲ್ಸ್ ಅಡ್ಡಿ ಬರಬಾರ್ದು, ಅವರ ಹಳೆಯ ಹಕ್ಕುಗಳನ್ನ ಕಸಿದುಕೊಳ್ಳೋಕೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಕಟ್ಟಿ ತುಂಡಾದ ಹಾಗೆ ಹೇಳಿದೆ. ಹೀಗಾಗಿ ಗಾಣಜೂರು ಪ್ರಾಜೆಕ್ಟ್ಗೆ ಅಡ್ಡಿಯಾಗಿದ್ದ ದೊಡ್ಡ ಸ್ಪೀಡ್ ಬ್ರೇಕರ್ ಈಗ ಕ್ಲಿಯರ್ ಆಗಿದೆ. ಡೆಕ್ಕನ್ ಗೋಲ್ಡ್ ಮೈನ್ಸ್ಗೆ ಈಗ ಮಣ್ಣು ಕೊರೆಯೋದು, ಟೆಸ್ಟ್ ಮಾಡೋದು ಎಲ್ಲ ಮುಗ್ದು ನಿಜವಾಗ್ಲೂ ಬಂಗಾರವನ್ನ ಹೊರತೆಗೆಯೋಕೆ ದೊಡ್ಡ ದಾರಿ ಓಪನ್ ಆಗಿದೆ. ಹಾವೇರಿ ಮಣ್ಣಲ್ಲಿದೆ 9 ಟನ್ ಚಿನ್ನ. ನಮ್ಮ ಕರ್ನಾಟಕದ ಭೂಪ್ರದೇಶ, ಅದರಲ್ಲೂ ಈ ಉತ್ತರ ಕರ್ನಾಟಕದ ಭಾಗ ಇದೆಯಲ್ಲ, ಇದು ಇವತ್ತು ನಿನ್ನೆಯ ಭೂಮಿಯಲ್ಲ. ಭೂಗರ್ಭ ಶಾಸ್ತ್ರಜ್ಞರ ಪ್ರಕಾರ ಇದು ಭೂಮಿಯ ಮೇಲಿನ ಅತಿ ಹಳೆಯ ಕಲ್ಲಿನ ಪದರಗಳಲ್ಲಿ ಒಂದು. ಅದರಲ್ಲೂ ಹಾವೇರಿ ಜಿಲ್ಲೆ ಒಂದು ಬೃಹತ್ ಜಿಯೋಲಾಜಿಕಲ್ ಬೆಲ್ಟ್ನ ಭಾಗ. ಇದನ್ನ ವಿಜ್ಞಾನಿಗಳು ಶಿವಮೊಗ್ಗ ಧಾರವಾಡ ಶಿಸ್ಟ್ ಬೆಲ್ಟ್ ಅಂತ ಕರೀತಾರೆ. ಬರೋಬ್ಬರಿ 250ರಿಂದ 300 ಕೋಟಿ ವರ್ಷ ಹಳೆಯದಾದ ಈ ಬೆಲ್ಟ್ ಕರ್ನಾಟಕದಿಂದ ಶುರುವಾಗಿ ಮಹಾರಾಷ್ಟ್ರದವರೆಗೂ ಹರಡಿಕೊಂಡಿದೆ. ನಮ್ಮ ಕರ್ನಾಟಕದಲ್ಲಿ ಕೋಲಾರ, ರಾಯಚೂರಿನ ಹಟ್ಟಿ ಮತ್ತು ಈಗ ನಾವು ಮಾತಾಡ್ತಿರೋ ಹಾವೇರಿ, ಶಿಗ್ಗಾವಿ ಭಾಗ ಇವೆಲ್ಲ ಬರೋದು ಇದೇ ಶಿಸ್ಟ್ ಬೆಲ್ಟ್ಗಳ ಮೇಲೆ. ಇಲ್ಲಿ ಸಿಗೋ ಬಂಡೆಗಳು ನಾರ್ಮಲ್ ಕಲ್ಲುಗಳಲ್ಲ, ಇದು ಭೂಮಿಯ ಅತ್ಯಂತ ಹಳೆಯ ಇತಿಹಾಸದ ಒಂದು ಭಾಗ. ಇಲ್ಲಿ BIF, ಕ್ವಾರ್ಟ್ಜೈಟ್, ಚರ್ಟ್ ಹೀಗೆ ಹಲವು ಬಗೆಯ ಕಲ್ಲುಗಳಿವೆ. ಆದರೆ ಚಿನ್ನಕ್ಕಾಗಿ ಮುಖ್ಯವಾಗಿ ಬೇಕಿರೋದು BIF ಮತ್ತು ಕ್ವಾರ್ಟ್ಜ್ ಕಲ್ಲುಗಳು. BIF ಅಂದ್ರೆ ಬ್ಯಾಂಡೆಡ್ ಐರನ್ ಫಾರ್ಮೇಷನ್. ಹೆಸರೇ ಹೇಳುವಂತೆ ಇದು ಕಬ್ಬಿಣ ಮತ್ತು ಸಿಲಿಕಾ ಅಂಶಗಳಿರೋ ಪದರವಾದ ಕಲ್ಲಿನ ರಚನೆ. ಹಾವೇರಿಲಿ ಚಿನ್ನ ಇರೋದು ಇದೇ BIF ಕಲ್ಲುಗಳ ಮಧ್ಯೆ. ಆದರೆ ಐರನ್ ಕಲ್ಲಿನ ಮಧ್ಯೆ ಚಿನ್ನ ಹೇಗೆ ಬಂತು? ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಆಳದಲ್ಲಿ ತಾಪಮಾನ ಮತ್ತು ಭಾರೀ ಒತ್ತಡ ಇದ್ದಾಗ ನೀರಿನ ಜೊತೆ ಹಲವು ಖನಿಜಗಳು ಕರಗಿ ಬಿಸಿ ಬಿಸಿಯಾದ ದ್ರವ ಸೃಷ್ಟಿಯಾಯಿತು. ಈ ದ್ರವ ಭೂಮಿಯ ಬಂಡೆಗಳಲ್ಲಿದ್ದ ಸಣ್ಣ ಸಣ್ಣ ಬಿರುಕುಗಳು ಮತ್ತು ಶಿಯರ್ ಝೋನ್ಸ್ ಮೂಲಕ ಮೇಲಕ್ಕೆ ಚಿಮ್ಮಿತು. ಈ ದ್ರವದಲ್ಲೇ ಕರಗಿದ ರೂಪದಲ್ಲಿ ಚಿನ್ನ ಕೂಡ ಇತ್ತು. ಹೀಗೆ ಮೇಲಕ್ಕೆ ಬಂದ ದ್ರವ ಟೆಂಪರೇಚರ್ ಕಡಿಮೆಯಾದಂತೆಲ್ಲ ತಣ್ಣಗಾಗಿ ಬಂಡೆಗಳ ಬಿರುಕಿನಲ್ಲೇ ಕಲ್ಲಾಗಿ ಗಟ್ಟಿಯಾಯಿತು. ಇದನ್ನೇ ಕ್ವಾರ್ಟ್ಸ್ ಮತ್ತು ಸಲ್ಫೇಟ್ ಝೋನ್ಸ್ ಅಂತ ಕರೀತಾರೆ. ಇದು ನೋಡೋಕೆ ಬಿಳಿಯ ಬಣ್ಣದ ಪಾರದರ್ಶಕ ಕಲ್ಲಿನಂತೆ ಇರುತ್ತೆ. ಗಾಣಜೂರಿನಲ್ಲಿ ಸಿಕ್ಕಿರೋ ಚಿನ್ನ ಕೂಡ ಇದೇ ತರಹದ BIF ಮತ್ತು ಗ್ರೇವಾಕೆ ಬಂಡೆಗಳ ಮೇಲೆ ಸೇರ್ಕೊಂಡಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಚಿನ್ನ ಒಂದು ದೊಡ್ಡ ಗುಡ್ಡೆಯ ರೂಪದಲ್ಲಿ ಎಲ್ಲೂ ಬಿದ್ದಿಲ್ಲ. ಬಂಡೆಗಳೊಳಗೆ ಕಣಕಣವಾಗಿ ಬಹಳ ಸಣ್ಣ ಪ್ರಮಾಣದಲ್ಲಿ ಹರಡಿಕೊಂಡಿದೆ. ಅದಕ್ಕಾಗಿಯೇ ಮೈನಿಂಗ್ ಭಾಷೆಯಲ್ಲಿ ಅಲ್ಲಿ ಚಿನ್ನ ಇದೆಯಾ ಅನ್ನೋದಕ್ಕಿಂತ 1 ಟನ್ ಮಣ್ಣಿನಲ್ಲಿ ಎಷ್ಟು ಚಿನ್ನ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದನ್ನ ಗ್ರೇಡ್ ಲೆಕ್ಕದಲ್ಲಿ ಅಳಿತಾರೆ. 1 ಟನ್ ಅಂದ್ರೆ 1000 kg ಮಣ್ಣು ತಗೊಂಡ್ರೆ ಅದರಲ್ಲಿ 1 ಗ್ರಾಂ ಚಿನ್ನ ಸಿಕ್ಕರೆ 1 ಗ್ರಾಂ ಪರ್ ಟನ್. ಒಂದ್ ವೇಳೆ 3 ಗ್ರಾಂ ಸಿಕ್ಕರೆ ಅದು 3 ಗ್ರಾಂ ಪರ್ ಟನ್. ಈ ಗ್ರೇಡ್ ಎಷ್ಟು ಜಾಸ್ತಿ ಇರುತ್ತೋ ಮೈನಿಂಗ್ ಮಾಡೋ ಕಂಪನಿಗೆ ಅಷ್ಟು ಲಾಭ. ಆದ್ರೆ ಬರೀ ಗ್ರೇಡ್ ಒಂದೇ ಇದ್ರೆ ಸಾಲದು. ಆ ಚಿನ್ನದ ನಿಕ್ಷೇಪ ಎಷ್ಟು ದೊಡ್ಡದಿದೆ, ಎಷ್ಟು ಆಳದಲ್ಲಿದೆ, ಅದನ್ನ ಕರಗಿಸಿ ಹೊರ ತೆಗೆಯೋಕೆ ಎಷ್ಟು ಖರ್ಚಾಗತ್ತೆ, ಇವೆಲ್ಲ ಲೆಕ್ಕಾಚಾರ ಸೇರಿದ್ರೆ ಮಾತ್ರ ಅದೊಂದು ಲಾಭದಾಯಕ ಚಿನ್ನದ ಗಣಿಯಾಗತ್ತೆ. ಹಾಗಾದ್ರೆ ಹಾವೇರಿಯಲ್ಲಿರೋ ಚಿನ್ನ ಎಷ್ಟು? ಹಾವೇರಿಯಲ್ಲಿ ಇಷ್ಟು ಟನ್ ಚಿನ್ನ ಇದೆ ಅಂತ ಒಂದೇ ನಂಬರ್ನಲ್ಲಿ ಹೇಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಇನ್ನೂ ಶೋಧ ನಡೀತಾನೆ ಇದೆ. ಆದ್ರೆ ನಮ್ಗೆ ಗೊತ್ತಿರೋ ಪಕ್ಕಾ ಡೇಟಾ ಇರೋದು ಗಾಣಜೂರ್ನ ಬಗ್ಗೆ ಮಾತ್ರ. ಡೆಕ್ಕನ್ ಗೋಲ್ಡ್ ಮೈನ್ಸ್ ವರದಿ ಪ್ರಕಾರ ಗಾಣಜೂರ್ನಲ್ಲಿ ಸುಮಾರು 3.08 ಲಕ್ಷ ಔನ್ಸ್ ಅಂದ್ರೆ ಸರಿಸುಮಾರು 9.6 ಟನ್ ಕಂಟೈನ್ಡ್ ಗೋಲ್ಡ್ ಇದೆ. ಬರೀ ಗಾಣಜೂರು ಮಾತ್ರ ಅಲ್ಲ, ಇದೇ ಹಾವೇರಿಯ ಕಾಕೋಳದಲ್ಲೂ ಗೋಲ್ಡ್ ಇದೆ. ಸುಮಾರು 29 ಚದರ ಕಿಲೋಮೀಟರ್ ವಿಸ್ತೀರ್ಣದ ಕಾಕೋಳ ಬ್ಲಾಕ್ನಲ್ಲಿ MECL ಸಂಸ್ಥೆ 142 ಮಣ್ಣಿನ ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡಿತ್ತು. ಅದರಲ್ಲಿ 20 ಸ್ಯಾಂಪಲ್ಗಳಲ್ಲಿ 0.13 ರಿಂದ ಹಿಡಿದು 6.39 ಗ್ರಾಂ ಪರ್ ಟನ್ ವರೆಗೂ ಚಿನ್ನ ಇರೋದು ಪತ್ತೆಯಾಗಿದೆ. ಇದರ ಜೊತೆಗೆ ಶಿವಮೊಗ್ಗ ಧಾರವಾಡ ಬೆಲ್ಟ್ಗೆ ಬರೋ ಚಿನ್ನಿಕಟ್ಟಿ ಪ್ರದೇಶದಲ್ಲೂ ಇದೇ ತರಹದ BIF ಮತ್ತು ಕ್ವಾರ್ಟ್ಸ್ ಬಂಡೆಗಳಿದ್ದು ಚಿನ್ನದ ನಿಕ್ಷೇಪ ಇರೋ ಕುರುಹುಗಳಿವೆ.
ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ಅಂದ್ರೆ ಜಿಎಸ್ಐ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಹಾವೇರಿ ಜಿಲ್ಲೆಯಾದ್ಯಂತ ಈಗ ಚಿನ್ನದ ಶೋಧ ನಡೆಯುತ್ತಿದೆ. ವಿಶೇಷವಾದ ಏರ್ಕ್ರಾಫ್ಟ್ಗಳಿಗೆ ಸೆನ್ಸಾರ್ ಕ್ಯಾಮೆರಾಗಳನ್ನು ಅಳವಡಿಸಿ ಭೂಮಿಯೊಳಗಿನ ಖನಿಜಗಳ ಬಗ್ಗೆ ಆಳವಾದ ಮ್ಯಾಪಿಂಗ್ ಮಾಡಲಾಗ್ತಿದೆ. ಹೀಗೆ ಸ್ಯಾಟಲೈಟ್ ಇಮೇಜ್ಗಳು ಮತ್ತು ಗ್ರೌಂಡ್ ಲೆವೆಲ್ ಸರ್ವೆ ಮೂಲಕ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು 5 ಪ್ರಮುಖ ಜಾಗಗಳನ್ನು ಗೋಲ್ಡ್ ಡೆಪಾಸಿಟ್ ಅಂದ್ರೆ ಚಿನ್ನದ ನಿಕ್ಷೇಪ ಇರುವ ಹಾಟ್ ಸ್ಪಾಟ್ಗಳಾಗಿ ಗುರುತಿಸಲಾಗಿದೆ. ರಟ್ಟಿಹಳ್ಳಿ ತಾಲೂಕಿನ ನಾಗವಂಡ, ರಾಣೆಬೆನ್ನೂರು ತಾಲೂಕಿನ ಕಾಕೋಳ, ಬ್ಯಾಡಗಿ ತಾಲೂಕಿನ ಚಿನ್ನಿಕಟ್ಟಿ, ಬಿಸಿಲೆಹಳ್ಳಿ ಹತ್ತಿರದ ಸಾಲುಗುಡ್ಡ ಮತ್ತು ಹಾನಗಲ್ ತಾಲೂಕಿನ ಶಂಕ್ರಿಕೊಪ್ಪ. ಈ ಎಲ್ಲಾ ಜಾಗಗಳಲ್ಲೂ ಕೇಂದ್ರ ಗಣಿ ಸಚಿವಾಲಯದ ತಂಡಗಳ ನೇತೃತ್ವದಲ್ಲಿ ತೀವ್ರವಾದ ಸರ್ವೆ ನಡೆದಿದೆ. ಇಲ್ಲಿ ನೀವು ಗಮನಿಸಬೇಕಾದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಹಿಂದೆಲ್ಲ ಹಾವೇರಿಯಲ್ಲಿ ಸರ್ವೆ ಮಾಡಿದಾಗ ಚಿನ್ನದ ಬೆಲೆ ಇಷ್ಟು ಇರಲಿಲ್ಲ. ಆಗ ಗಣಿಗಾರಿಕೆ ಮಾಡಿ ಲಾಭ ಗಳಿಸಬೇಕು ಅಂದ್ರೆ 1 ಟನ್ ಮಣ್ಣಲ್ಲಿ ಕನಿಷ್ಠ 4 ಗ್ರಾಂ ಚಿನ್ನವಾದರೂ ಸಿಗಬೇಕಿತ್ತು. ಆದ್ರೆ ಈಗ ಚಿನ್ನದ ರೇಟ್ ಗಗನಕ್ಕೇರಿರೋದ್ರಿಂದ ಗಣಿ ಇಲಾಖೆ ಅಧಿಕಾರಿಗಳ ಪ್ರಕಾರ 1 ಟನ್ ಮಣ್ಣಲ್ಲಿ ಕೇವಲ 1 ರಿಂದ 2 ಗ್ರಾಂ ಚಿನ್ನ ಸಿಕ್ಕರೂ ಸಾಕು. ಅದು ಮೈನಿಂಗ್ ಕಂಪನಿಗಳಿಗೆ ಭಾರೀ ಲಾಭ ತಂದುಕೊಡುತ್ತೆ. ಹೀಗಾಗಿ ಹಾವೇರಿಯ ಈ 5 ಜಾಗಗಳಲ್ಲಿ ಚಿನ್ನದ ಕುರುಹು ಸಿಕ್ಕರೂ ಸಾಕು. ಇದು ಕರ್ನಾಟಕದ ಮತ್ತೊಂದು ದೊಡ್ಡ ಮೈನಿಂಗ್ ಹಬ್ ಆಗೋದು ಗ್ಯಾರಂಟಿ. ಚಿನ್ನ ಸಿಕ್ಕರೆ ಬದಲಾಗುತ್ತಾ ಮಧ್ಯ ಕರ್ನಾಟಕ? ಒಂದ್ ವೇಳೆ ಇಲ್ಲಿ ಅಫಿಷಿಯಲ್ ಆಗಿ ಚಿನ್ನದ ಗಣಿಗಾರಿಕೆ ಶುರುವಾದ್ರೆ ಅದು ಕೇವಲ ಹಾವೇರಿಗೆ ಮಾತ್ರ ಸೀಮಿತ ಆಗಲ್ಲ. ಬದಲಿಗೆ ಇಡೀ ಮಧ್ಯ ಕರ್ನಾಟಕಕ್ಕೆ ಅದೊಂದು ದೊಡ್ಡ ಆರ್ಥಿಕ ಶಕ್ತಿ ಕೊಡುತ್ತೆ. ಯಾಕಂದ್ರೆ ಹಾವೇರಿ, ಗದಗ ಸೇರಿದಂತೆ ಈ ಮಧ್ಯ ಕರ್ನಾಟಕದ ಜಿಲ್ಲೆಗಳು ರಾಜ್ಯದಲ್ಲೇ ಒಂದು ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾದ ಪ್ರದೇಶಗಳು. ಇಲ್ಲಿ ಜನರಿಗೆ ಕೆಲಸ ಕೊಡೋಕೆ ಯಾವುದೇ ದೊಡ್ಡ ಇಂಡಸ್ಟ್ರಿಗಳಿಲ್ಲ. ಮಲೆನಾಡು ಅಥವಾ ಕರಾವಳಿಯ ತರ ಇಲ್ಲಿ ಪ್ರವಾಸೋದ್ಯಮ ಕೂಡ ಅಷ್ಟಾಗಿ ಡೆವಲಪ್ ಆಗಿಲ್ಲ. ಬಾದಾಮಿ ಭಾಗದಲ್ಲಿ ಸ್ವಲ್ಪ ಬಿಟ್ರೆ ಮಿಕ್ಕ ಕಡೆ ಟೂರಿಸಂ ಅಷ್ಟಕ್ಕಷ್ಟೇ. ಇನ್ನೊಂದ್ ಕಡೆ ಕಲ್ಯಾಣ ಕರ್ನಾಟಕದ ಕಲಬುರಗಿ, ಬೀದರ್, ಯಾದಗಿರಿಯಂತೆ ಇದು ತೀರಾ ಹಿಂದುಳಿದ ಪ್ರದೇಶ ಕೂಡ ಅಲ್ಲ. ಹೀಗಾಗಿ ಇವೆರಡರ ಮಧ್ಯೆ ಸಿಲುಕಿರೋ ಈ ಭಾಗದ ಮೇಲೆ ಸರ್ಕಾರದ ಗಮನ ಕೂಡ ಸರಿಯಾಗಿ ಬೀಳೋದಿಲ್ಲ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ರಾಜ್ಯದ 31 ಜಿಲ್ಲೆಗಳ ಪೈಕಿ ಹಾವೇರಿ 27ನೇ ಸ್ಥಾನದಲ್ಲಿದೆ. ಗದಗ ಕೂಡ ಬಾಟಮ್ 10 ನಲ್ಲೇ ಇದೆ. ಇವತ್ತಿಗೂ ಈ ಭಾಗದ 77% ಜನ ಕೇವಲ ಕೃಷಿಯ ಮೇಲೆಯೇ ಅವಲಂಬಿತರಾಗಿದ್ದಾರೆ. ಮಳೆ ಬಂದ್ರೆ ಬೆಳೆ, ಇಲ್ದಿದ್ರೆ ಕಣ್ಣೀರು ಅನ್ನೋ ಪರಿಸ್ಥಿತಿ ಇದೆ. ಹೀಗಿರುವಾಗ ಈಗ ಸಿಕ್ಕಿರೋ ಚಿನ್ನದ ನಿಕ್ಷೇಪಗಳು ಮತ್ತು ಗಾಣಜೂರ್ನಲ್ಲಿ ಶುರುವಾಗಲಿರೋ ಗಣಿಗಾರಿಕೆ ಈ ಇಡೀ ಭಾಗದ ಆರ್ಥಿಕ ಚಿತ್ರಣವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಇಂಥ ಭಾಗದಲ್ಲಿ ಒಂದು ದೊಡ್ಡ ಮೈನಿಂಗ್ ಇಂಡಸ್ಟ್ರಿ ಬಂದ್ರೆ ಅದು ಕೃಷಿಗೆ ಪರ್ಯಾಯ ಆಗಲ್ಲ. ಆದ್ರೆ ಕೃಷಿಯ ಜೊತೆಗೆ ಈ ಜಿಲ್ಲೆಗೆ ಇನ್ನೊಂದು ಬೃಹತ್ ಆರ್ಥಿಕ ಶಕ್ತಿ ಸಿಕ್ಕಾಗತ್ತೆ. ಒಂದು ಗೋಲ್ಡ್ ಮೈನ್ ಶುರುವಾದ್ರೆ ಅಲ್ಲಿ ಕೆಲಸ ಮಾಡೋ ಮೈನರ್ಗಳಿಗೆ ಮಾತ್ರ ಕೆಲಸ ಸಿಗಲ್ಲ. ಜಿಯೋಲಾಜಿಸ್ಟ್ಗಳು, ಮೈನಿಂಗ್ ಇಂಜಿನಿಯರ್ಸ್, ಮೆಷಿನ್ ಆಪರೇಟರ್ಗಳು, ಡ್ರೈವರ್ಸ್, ಮೆಕ್ಯಾನಿಕ್ಸ್, ಸೆಕ್ಯೂರಿಟಿ ಹೀಗೆ ಸಾವಿರಾರು ನೇರ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್, ಹೋಟೆಲ್ಗಳು, ರಿಪೇರಿ ಶಾಪ್ಗಳು, ಕಾಂಟ್ರಾಕ್ಟರ್ಗಳು ಹೀಗೆ ಪರೋಕ್ಷವಾಗಿ ಒಂದು ದೊಡ್ಡ ಎಕಾನಮಿಕ್ ಇಕೋಸಿಸ್ಟಮ್ ನಿರ್ಮಾಣವಾಗುತ್ತೆ. ಇದಿಷ್ಟೇ ಅಲ್ಲ, ಮೈನಿಂಗ್ ಶುರುವಾದ್ರೆ ಸರ್ಕಾರಕ್ಕೂ ಭಾರಿ ಆದಾಯ ಬರುತ್ತೆ. ರಾಯಲ್ಟಿ, ಟ್ಯಾಕ್ಸ್ ಜೊತೆಗೆ ಡಿಎಂಎಫ್ ಅಂದ್ರೆ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಫಂಡ್ ಮೂಲಕ ಸ್ಥಳೀಯವಾಗಿ ಕುಡಿಯೋ ನೀರು, ಆಸ್ಪತ್ರೆ, ಶಾಲೆ, ರಸ್ತೆಗಳ ಡೆವಲಪ್ಮೆಂಟ್ಗೆ ಕೋಟ್ಯಾಂತರ ರೂಪಾಯಿ ಹಣ ಹರಿದು ಬರುತ್ತೆ. ಅಂದ್ರೆ ನೆಲದೊಳಗಿನ ಸಂಪತ್ತು ನೆಲದ ಮೇಲಿನ ಅಭಿವೃದ್ಧಿಯಾಗಿ ಬದಲಾಗುತ್ತೆ. ಒಟ್ನಲ್ಲಿ ಹಾವೇರಿಯ ಮಣ್ಣಿನಿಂದ ಹೊರಬರೋ ಹೊನ್ನಿನ ಹೊಳಪು ಪರಿಸರಕ್ಕೂ ಯಾವುದೇ ಹಾನಿ ಮಾಡದೆ ಆ ಭಾಗದ ಜನರ ಬದುಕನ್ನ ನಿಜಕ್ಕೂ ಬಂಗಾರ ಮಾಡ್ಲಿ ಅನ್ನೋದೇ ಎಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ಕಾರ.